ನಮ್ಮ ಕೃಷ್ಣವರು ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಮಾಡ್ರಪ್ಪ ನನ್ನ ಜೊತೆ ಬಂದಾಗ ಬರೀ ಇದೇ ಕೆಲಸಗಳೇನು ಅವರು ಸ್ವಂತ ಖರ್ಚಲ್ಲಿ ಪ್ರವಾಸ ಹೋಗ್ತಾರೆ. ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡ್ಕೊಳ್ಳೋದು ಅಲ್ವಾ? ಹೆಂಗಿದೆ ವೇರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಒಂದು ಕಂಪೇರಿಟಿವ್ ನಾಲೆಜ್ ಇಲ್ಲದೆ ಇದ್ರೆ ನೀವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತೀರಿ? ಕಂಪೇರಿಟಿವ್ ನಾಲೆಜ್ ಬೇಕು ಅಂದ್ರೆ ಯಾರು ಹೇಳಿದ್ರು ನಿಮ್ಗೆ ತಡೆದಿದ್ದಾರೆ ಅಂತ? ಯಾರು ಹೇಳಿದ್ರು? ಎಲ್ಲಿ ಯಾವ ಸುತ್ತೋಲೆ ಬಂದಿದೆ? ಯಾವ ಸುತ್ತೋಲೆ ಇದೆ ನಿಮ್ ಕಡೆಗೆ? ಕಾಪಿ ತಡೆದಿರೋ ಸುತ್ತೋಲೆ ಎಲ್ಲಿದೆ? ಅಲ್ಲಿ ನಿಮ್ಮಷ್ಟಕ್ಕೆ ನೀವೇ ಊಹೆ ಮಾಡ್ಕೊತೀರಲ್ಲ. ಯಾರು ಕೊಡೆಪ್ಪ? ಅದು ಯಾರ್ಯಾರು ನಾಕ್ಔಟ್ ಆದ್ರು? ಅಪ್ರೂವ್ ಆಗಿರೋರ್ದು ಯಾರ್ದು ಹೈಕಮಾಂಡ್ ಇಂದ ನಾಕ್ಔಟ್ ಇರೋದು ಕೊಡೆಪ್ಪ ಸುತ್ತೋಲೆಗಳನ್ನ. ಯು ಆಲ್ ಆಫ್ ಯು ಶುಡ್ ಗೋ, ದೀಸ್ ಪೀಪಲ್ ಶುಡ್ ನಾಟ್ ಗೋ ಅಂತ ಹೇಳಿದ್ರನ್ನ. ನೀವು ಸುಮ್ಮನೆ ಊಹೆ ಪೊಯ್ಲಿ ಯಾಕೆ ಮಾತಾಡ್ತೀರಿ? ಈಗ ಒಂದಷ್ಟು ಮಂದಿ ಶಾಸಕರುಗಳು ಹೊರಟಿದ್ದಾರೆ ಅಂತ ಯಾರು ಕರೀಲಿಲ್ವಾ ಸರ್ ನಿಮ್ಮನ್ನ? ಯಾಕಂದ್ರೆ ನೀವು ಕೂಡ ಸಮಾನ ಮನಸ್ಕರ ಶಾಸಕರ ಪಟ್ಟಿಯಲ್ಲಿ. ನಾನು ಅಂಬೆಗಾಲು ಇಡೋ ಕೂಸ, ನೀ ಬತ್ತೀಯಾ, ನೀ ಬರಬೇಡ ಅಂತ ಹೇಳಕ್ಕೆ ಕರೀಲಿಲ್ವಾ ಸರ್? ಬನ್ನಿ ಹೋಗೋಣ ಅಂತ ಯಾರು ಏನ್ ಮಾಡ್ತಾರೆ? ನೀವು ನೋಡ್ರೆ ನಾನೇನು ಆಮೇ ಬೇಬಿ ಇಲ್ಲ, ಸದ್ಯಕ್ಕಿಲ್ಲ. ನಾನು ಹೋಗ್ಬೇಕು, ಸದ್ಯಕ್ಕಿಲ್ಲ. ನಾನು ಅಮೆರಿಕ ಹೋಗೇ ಇಲ್ಲ. ಆಕ್ಚುಲಿ ನಮ್ಮ ಬಂತಲ್ಲ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಬೋತ್ ಡೆಮೋಕ್ರಸಿ ಅಂಡ್ ಇದಕ್ಕೆ ಹೋಗ್ಬೇಕು ಬರ್ಬೇಕಂತ ಜ್ವರ ಬಂದು ಬಿದ್ದೋಗ್ಬಿಟ್ಟೆ. ಆಕ್ಚುಲಿ ಹೋಗ್ಬೇಕಾಗಿತ್ತು. ಸೊ ಇನ್ನೊಂದು ಸರಿ ಹೋಗೋಣ ಅಂತ ಪೋಸ್ಟ್ ಮಾಡ್ಬೇಕು. ಯಾರು? ನನ್ನ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲನ್ನು ಸಂಗಾತಿಯಾಗಿ ಕರ್ಕೊಂಡು ಹೋಗ್ತೇನೆ. See, that is not a serious matter of concern. ಶಾಸಕರು, ಮಂತ್ರಿಗಳು ಪ್ರವಾಸ ಹೋಗೋದು ನಾಟ್ ಎ ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್. ಇಟ್ ಹ್ಯಾಸ್ ನೋ ಇಂಪ್ಯಾಕ್ಟ್. ಅದರ ಇಂಪಾರ್ಟೆನ್ಸು ಯಾರು ರೈತರು ನಾಲೆಜ್ ಅಕ್ವೈರ್ ಮಾಡ್ಕೊಂಡು ಎಷ್ಟು ಆಸಕ್ತಿ ತೋರ್ತಾರೆ ಅದ್ರ ಮೇಲೆ ಆಗುತ್ತೆ. ಟೂರಿಸಂ ಡೆವಲಪ್ ಆಗ್ತದೆ.